कर्नाटका के शहर गुलबर्गा में गुलबर्गा सिटी और गुलबर्गा ग्राम अंतारा जिला बीजेपी कारकुनान की जानिब से गुलबर्गा डिस्ट्रिक्ट कांग्रेस कमेटी ऑफिस के रूबरू बड़े पैमाने पर एहतजाज मुनज़्ज़म किया गया। एहतजाज करते हुए बीजेपी कारकुनान ने सिद्धरामैया सरकार के खिलाफ नारेबाजी की और डिस्ट्रिक्ट कांग्रेस कमेटी ऑफिस को नुकसान पहुंचाने की कोशिश की, मगर आइन वक्त पर पुलिस अमले ने उनके प्लान को नाकाम करते हुए बीजेपी कारकुनान को गिरफ्तार कर लिया। बीजेपी कारकुनान ने ये एहतजाज इसलिए किया था कि 27 फरवरी को कर्नाटका के 4 खाली राज्यसभा की नशिस्तों पर वोटिंग हुई थी, जिसमें कांग्रेस पार्टी के 3 उम्मीदवार और एक बीजेपी उम्मीदवार ने जीत हासिल की। उस दौरान डॉक्टर सैयद नासिर हुसैन के हामियों में से किसी ने पाकिस्तान जिंदाबाद के नारे लगाए गए। ये कहना मुकामी टीवी चैनल्स का है, मगर रियासती हुकूमत ने इसको बेबुनियाद कहकर नकारा है। इस बात को लेकर कर्नाटका बीजेपी कारकुनान ने सिद्धरामैया के सरकार के खिलाफ नारेबाजी करते हुए एहतजाज मुनज़्ज़म किया। कर्नाटका के चीफ मिनिस्टर सिद्धरामैया ने मीडिया के नुमाइंदों से बात करते हुए कहा कि अगर वाकई में इस तरह की नारेबाजी हुई है तो तहकीक करवाया जाएगा और उसके खिलाफ सख्त इक़्तिदाम उठाए जाएंगे। ब्यूरो रिपोर्ट, अतराफ टीवी उर्दू न्यूज़। ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ, ಮುರ್ದಾಬಾದ್ ಪಾಕಿಸ್ತಾನ್, ಮುರ್ದಾಬಾದ್ 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 ಪಾಕಿಸ್ತಾನ್, ಮುರ್ದಾಬಾದ್ ಧಿಕ್ಕಾರ, ಧಿಕ್ಕಾರ, ದೇಶದ್ರೋಹಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ದೇಶದ್ರೋಹಿ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ದೇಶದ್ರೋಹಿ ಹೇಳಿಕೆ ಕೊಟ್ಟಿರುವ ಸೈಯದ್ ನಾಸಿರ್ ಹುಸೇನ್ ಅವರಿಗೆ, ದೇಶದ್ರೋಹಿ ಹೇಳಿಕೆ ಕೊಡ್ತಾ ಇರುವ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ, ದೇಶದ್ರೋಹಿ ಪಕ್ಷದ ಚಟುವಟಿಕೆ ಮಾಡುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಅಪಮಾನವನ್ನು ಮಾಡಿದಂತ ಯಾವುದಾದ್ರೂ ಕೆಲಸ ಇದ್ರೆ ಅದು ನಿನ್ನೆ ನಡೆದಂತ ವಿಧಾನಸೌಧದಲ್ಲಿ, ಕರ್ನಾಟಕ ವಿಧಾನಸೌಧದಲ್ಲಿ ನಡೆದಂತ ಈ ದೇಶ ವಿರೋಧಿ ಘೋಷಣೆಗಳನ್ನು ನಮ್ಮ ಕಾಂಗ್ರೆಸ್ನ ಎಲ್ಲಾ ನಾಯಕರು ಸಮ್ಮುಖದಲ್ಲಿ ನಡೆದರೂ ಕೂಡ ಅವ್ರು ಯಾರು ತುಟಿ ಬಿಚ್ಚದೆ ತಮ್ಮ ಸಂಭ್ರಮಾಚರಣೆಯಲ್ಲೇ ಮುಂದುವರೆದಿದ್ರು. ಅದಕ್ಕಾಗಿ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕಾಂಗ್ರೆಸ್ ಕಚೇರಿಗಳ ಮುಂದೆ ನಮ್ಮ ಎಲ್ಲಾ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಯುವ ಮೋರ್ಚಾದ ವತಿಯಿಂದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ರಾಜ್ಯ ಒಬಿಸಿ ಮೋರ್ಚಾದ ಮಾಧ್ಯಮದವರು ಕೂಡ ಕೇಳಿದಾಗನು ನಡೆಯ ಕಡೆ ಎಂಬ ಮಾತನ್ನು ನಾಸಿರ್ ಹುಸೇನ್ ಅವರು ಕೊಟ್ಟಿದ್ದಾರೆ ನಿನ್ನೆ. ಅದಕ್ಕಾಗಿ ಪ್ರತಿಭಟನೆಯನ್ನು ಉದ್ದೇಶಿಸಿ ರಾಜ್ಯ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಓಣ ನೇಗಿಯವರು ಮಾತಾಡಬೇಕು. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ। ಯಾರ ಬೇಟಾ ಪಾಕಿಸ್ತಾನ್, ಬಾಪ್ ಹೈ तेरा हिंदुस्तान, ಯಾರ ಬೇಟಾ ಪಾಕಿಸ್ತಾನ್, ಬಾಪ್ ಹೈ तेरा हिंदुस्तान, ಯಾರ ಬೇಟಾ ಪಾಕಿಸ್ತಾನ್, ಬಾಪ್ ಹೈ तेरा हिंदुस्तान, ಯಾರ ಬೇಟಾ ಪಾಕಿಸ್ತಾನ್, ಬಾಪ್ ಹೈ तेरा हिंदुस्तान। ದೇಶ ವಿರೋಧಿ ಘೋಷಣೆ ಮಾಡಿದಂಥವರಿಗೆ ಕೂಡಲೇ ಬಂಧಿಸಿ ಅವರಿಗೆ ಗಡೀಪಾರು ಮಾಡುವಂಥ ಕೆಲಸ ಮಾಡಬೇಕಂತ ತಿಳ್ಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಏನು ಯುವ ಮೋರ್ಚಾ ವತಿ ನೇತೃತ್ವದಲ್ಲಿ ನಾವೆಲ್ಲರೂ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಎಚ್ಚರಿಕೆಯನ್ನು ಕೊಡುತ್ತಾ ಮುಂದಿನ ದಿನಗಳಲ್ಲಿ ಯಾವತ್ತೂ ಕೂಡ ಈ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಪ್ರಚೋದನೆ ನೀಡುವಂಥ ಕೆಲಸಗಳಲ್ಲಿ ತಾವು ಭಾಗಿಯಾಗಬಾರ್ದು ಎನ್ನುವಂಥ ಸಂದೇಶವನ್ನು ಕೊಡುವ ಸಲುವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ನಮ್ಮ ಕಾಂಗ್ರೆಸ್ ಪಕ್ಷದ ಎದುರುಗಡೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಾಂತಿಯುತವಾಗಿ ಮತ್ತು ಕಾನೂನು ಚೌಕಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ನಮಗೆಲ್ಲ ಗೊತ್ತಿರುವಂತೆ ಇವತ್ತು ನಮ್ಮ ಮಾಧ್ಯಮ ರಂಗ ಅಂದ್ರೆ ಈ ನಮ್ಮ ಸಂವಿಧಾನದ 4ನೇ ಒಂದು ಅಂಗ. ಈ ದೇಶದಲ್ಲಿ ಆಗುವಂಥ ಹಲವಾರು ಇವತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇವತ್ತು ಸರ್ಕಾರಗಳು ಮಾಡುವಂಥ ತಪ್ಪುಗಳನ್ನು ತಿದ್ದುವ ಮುಖಾಂತರ ರಚನಾತ್ಮಕ ಮತ್ತು ಅಭಿವೃದ್ಧಿ ಪರ ಕೆಲಸಗಳ ಮಾಡಲಿಕ್ಕೆ ಸಹಕಾರ ನೀಡುತ್ತಿರುವಂಥ ನಮ್ಮ ಮಾಧ್ಯಮದ ರಂಗ ಬಗ್ಗೆ ಈ ದೇಶದಲ್ಲಿ ಅಪಾರವಾದಂಥ ಗೌರವ ಮತ್ತು ವಿಶ್ವಾಸವಿದೆ.
ಆ ಗೌರವ ಮತ್ತು ವಿಶ್ವಾಸಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಜನಪ್ರತಿನಿಧಿಗಳು ತಾವು ಏನಂಬುದು ಮರೆತು ಇವತ್ತಿನ ದಿವಸ ಮಾತನಾಡ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಯಾವ ಮಟ್ಟಿಗೆ ಬಂದದ ಅಂತೇಳಿ ವಿಚಾರ ಮಾಡಬೇಕಾಗ್ಯದ. ಅದಕ್ಕೆ ಇಂಥ ಒಬ್ಬ ಜನಪ್ರತಿನಿಧಿಗಳು ಕೂಡಲೇ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆಹೊತ್ತು ರಾಜೀನಾಮೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಸರ್ಕಾರಗಳು ಸೋಮೋಟಿವಾಗಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕೆನ್ನುವಂಥ ಮನವಿಯನ್ನು ಈ ಮಾಧ್ಯಮದ ಮುಖಾಂತರ. ಒಂದು ವೇಳೆ ಈ ಒಂದು ದೇಶ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಿದಂಥ ಏನು ಮುಖಂಡರಾದಂಥ ನಾಸೀರ್ ಹುಸೇನ್ ಅವರು ರಾಜೀನಾಮೆ ಕೊಡದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಾರ್ವತ್ರಿಕವಾಗಿ ಇವತ್ತಿನ ದಿವಸ ಹೋರಾಟ ಮಾಡಿ ಅವರ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ಮಾಡ್ತದೆ. ಮತ್ತು ಯಾವ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದಂಥ ಕೆಲವು ಕುಚೇಷ್ಟಿಗಳಿಗೆ ಸೂಕ್ತವಾದಂಥ ಶಿಕ್ಷೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಕೂಡ ನಾವು ಹೋರಾಟ ಮಾಡಿ ಅವರಿಗೆ ಕಾನೂನಾತ್ಮಕವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ನಾವು ಮಾಡ್ತಾಯಿದ್ದೀವಿ. ನಾಸೀರ್ ಹುಸೇನ್ ಅನ್ನುವಂಥವರು ಒಂದು ಕಾಂಗ್ರೆಸ್ ಪಕ್ಷದಿಂದ ರಾಜ್ಯಸಭಾ ಸದಸ್ಯರಿಗೆ ಆಯ್ಕೆಯಾದಂಥ ಸಂದರ್ಭದಲ್ಲಿ ಅವರ ಜೊತೆ ಬಂದಂಥ ಸಂಗಡಿಗರು ಎಲ್ಲರೂ ಇವತ್ತ ನಮ್ಮ ದೇಶದ ಕಟ್ಟ ವಿರೋಧಿಯಾದಂಥ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳುವ ಮುಖಾಂತರ ನಮ್ಮ ಸ್ವಾಭಿಮಾನಕ್ಕೆ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇವತ್ತು ಧಕ್ಕೆ ತಂದಿರೋದು ಅತ್ಯಂತ ದುಃಖದ ಸಂಗತಿ. ಆದ್ದರಿಂದ ಈ ಒಂದು ದೇಶ ವಿರೋಧಿ ಘೋಷಣೆಗೆ ಪ್ರಚೋದನೆ ನೀಡುತ್ತಿರುವಂಥ ಕಾಂಗ್ರೆಸ್ ಪಕ್ಷದ ನಿಲುವನ್ನು ಭಾರತೀಯ ಜನತಾ ಪಕ್ಷ ಬಲವಾಗಿ ಖಂಡಿಸುತ್ತಾ ಬಂದುಗಳು. ಇವತ್ತಿನ ದಿವಸ ದೇಶದಲ್ಲಿ ಏನು ಕೋಮು ಗಲಭೆ ಸೃಷ್ಟಿ ಮಾಡಬೇಕು ಮತ್ತು ಇಂಥ ಒಂದು ಸಂವಿಧಾನ ವಿರೋಧಿ ಭಾರತ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಬೇಕೆನ್ನುವಂಥ ಏನು ಕಾಂಗ್ರೆಸ್ ಪಕ್ಷದ ಮನಸ್ಥಿತಿ ಇವತ್ತು ಬದಲಾಗಬೇಕಾಗಿದೆ. ದೇಶದ್ರೋಹಿ ನಾಸೀರ್ ಹುಸೇನ್ ಅವರಿಗೆ ಕೂಡಲೇ ನಾಸೀರ್ ಹುಸೇನ್ ರಾಜೀನಾಮೆ ನೀಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ದೇಶದ್ರೋಹಿ ಹೇಳಿಕೆ ಕೊಟ್ಟಿರುವಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ದೇಶದ್ರೋಹಿ ಹೇಳಿಕೆ ನೀಡುತ್ತಿರುವಂತ ಕಾಂಗ್ರೆಸ್ ಪಕ್ಷದ ನಾಯಕರಿಗೆ ಕೂಡಲೇ ಸೈಯದ್ ನಾಸೀರ್ ಹುಸೇನ್ ರಾಜೀನಾಮೆ ಕೊಡಲೇಬೇಕು. ಅವರನ್ನು ಕೂಡಲೇ ರಾಜ್ಯದಿಂದ ಗಡಿಪಾರು ಮಾಡಲೇಬೇಕು. ಅವರನ್ನು ಕೂಡಲೇ ರಾಜ್ಯದಿಂದ ಗಡಿಪಾರು ಮಾಡಲೇಬೇಕು. ಭಾರತೀಯ ಜನತಾ ಪಾರ್ಟಿಯ ಹೋರಾಟಕ್ಕೆ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಭಾರತ್ ಮಾತಾ ಕಿ ಜೈ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. अतराफ टीवी, हर बात सच के साथ।